ಆದ್ರೂ ಹೇಳ್ದೆ ಕೇಳ್ದೆ ಹೆಂಗ್ ಬರ್ತೀಯ ಕಾವ್ಯ ನೀನು? ಇಲ್ಲಿ ಸಿಚುವೇಶನ್ ಏನು ಅಂತ ಗೊತ್ತಾ ನಿನ್ಗೆ? ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ನಿಂಗೆ ಹೇಳಿ ಬರ್ತಾರಾ? ಚಿಕ್ಕ ಮಕ್ಳ ತರ ಮಾತಾಡ್ಬೇಡ ಕಾವ್ಯ. ಇಲ್ಲಿ ಇಷ್ಟೊಂದು ಕಷ್ಟಪಟ್ಟು ಲೀವ್ಸ್ ತಗೊಂಡು ನಾನೇ ನಿನ್ನ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ. ಇವಾಗ ನಿನ್ನಿಂದ ನಾನು ಅನ್ಕೊಂಡಿದ್ ಪ್ಲಾನ್ಸ್ ಎಲ್ಲ ಸ್ಪಾಯ್ಲ್ ಆಗೋಯ್ತು. ನಾನ್ ನಿನ್ ನೋಡಕ್ ಇಷ್ಟು ಕಷ್ಟಪಟ್ಟು ಬಂದ್ರೆ ನನ್ನೇ ಬೈತಿದ್ಯಲ್ಲ ನೀನು. ಗೊತ್ತಿಲ್ದೆ ಆಗೋಗಿದೆ, ಅದ್ರಲ್ಲಿ ನನ್ ತಪ್ಪೇನಿದೆ? ನಿಂದೆ ತಪ್ಪು. ಹಲೋ ವಿಜಯ್, ಅದು ಮೊನ್ನೆ ದುಡ್ಡೆಲ್ಲ ಚೀಟಿ ಕಟ್ಬಿಟ್ಟೆ, ಮಿಕ್ಕಿದ್ದೆಲ್ಲ ಬ್ಯಾಂಕಲ್ಲೇ ಇದೆ. ನಿನ್ಗೇನಾದರೂ ಬೇಕಿದ್ರೆ ತಗೋ. ಸರಿ ಅಮ್ಮ. ಏನಾಯ್ತು, ತುಂಬ ಡಲ್ಲಾಗಿ ಮಾತಾಡ್ತಿದ್ಯಾ? ಏನಿಲ್ಲ ಅಮ್ಮ. ಹಾಂ, ಮತ್ತೆ ನಿನಗೆ ವಿಷಯ ಹೇಳೋದು ಮರ್ತಿದ್ದೆ. ಮೊನ್ನೆ ಕಾವ್ಯ ಮನೆಗೆ ಬಂದಿದ್ಲು. ಹೌದಾ? ಹಾಂ, ಅವಳೇ ಎಲ್ಲ ಕೆಲಸ ಮಾಡಿದ್ಲು, ಅಡುಗೆ ಕೂಡ ಚೆನ್ನಾಗೇ ಮಾಡಿದ್ಲು. ಆದರೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಿನಗಿಷ್ಟ ಆಗುತ್ತೆ. ನಿನ್ನ ಲೈಫಲ್ಲಿ ಯಾವ ಹುಡುಗಿ ಸಿಗ್ತಾಳೋ ಅದೆಷ್ಟು ಕಷ್ಟಪಡ್ತೀಯೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇವಳನ್ನ ಚೆನ್ನಾಗೇ ನೋಡ್ಕೋತಾಳೆ. ಅಮ್ಮ ಸರಿ, ನಾನು ಮತ್ತೆ ಮಾಡ್ಲಾ? ಸರಿ ಕಣೋ. ಲೇ, ನಿಂಗೇನು ಹುಚ್ಚ? ನಿಂಗೋಸ್ಕರ ಹುಡುಗಿ ಅಷ್ಟು ದೂರದಿಂದ ಬಂದರೆ ಹಂಗೆ ಬೈತೀಯಲ್ಲ? ಏನೋ ಕೋಪದಲ್ಲಿ ಹೇಳ್ಬಿಟ್ಟೆ ಬಾಸು. ಅವಳಲ್ಲಿ ಆಗೋ ಆ ಕಡೆ ಇದ್ದಾಳೆ, ಹೋಗು. ಸರಿ, ಸಾರಿ. ಅರೆ ಸಾರಿ ಕೇಳ್ತಿದ್ದೀನಲ್ಲ. ಒಂದ್ಸಲ ನೋಡು. ನನಗೋಸ್ಕರ ತಗೊಂಡ್ ಬಂದ್ಯಾ? ನಿಜ ಹೇಳು, ಇವಾಗ ಹೋಗಿ ತಗೊಂಡ್ ಬಂದಿಲ್ಲ ತಾನೆ? ನಾವು ಜಗಳ ಆಡಿ ಗಂಟೆಗಳೇ ಆಗಿದೆ ನೋಡು. ಆ ಟೈಮಲ್ಲಿ ಹೋಗಿ ತಗೊಂಡ್ ಬಂದೆ. ಆಕ್ಚುಲಿ ಇದನ್ನ ಕೊಟ್ಟು ನಿಂಗೆ ಸರ್ಪ್ರೈಸ್ ಮಾಡೋಣ ಅನ್ಕೊಂಡೆ. ಅಷ್ಟಲ್ಲಿ ನೀನೇ ಇಲ್ಲಿಗೆ ಬಂದ್ಬಿಟ್ಟೆ. ಡಿಸಪಾಯಿಂಟ್ ಆಗಲ್ವಾ ಹೇಳು? ಸರಿ ಬಿಡು, ವಾಚ್ ಚೆನ್ನಾಗಿದೆ. ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ಸೇಮ್ ಇದೇ ವಾಚೆ ನನ್ನ ಕಾರ್ಟಲ್ಲಿ ಕೂಡ ಆಡ್ ಮಾಡಿದ್ದು. ಹಾ, ಆಕ್ಚುಲಿ ಅದು ನಿನ್ ಕಾರ್ಟಲ್ಲಿ ಇದ್ದಿದ್ದು ವಾಚೆ. ಹೌದಾ? ಬಟ್ ಹೇಗೆ? ಲಕ್ಕಿನೇ ನೋಡ್ಬಿಟ್ಟು ಹೇಳ್ದ. ನಿನ್ನ ಕೋಇನ್ಸಿಡೆನ್ಸ್ ಏನೋ ಅನ್ಕೊಂಡೆ. ಛೀ, ನಿಜ ಹೇಳ್ದೆ ಇದ್ರೆ ಆಗ್ತಿತ್ತು. ಆ ಫೀಲಲ್ಲಾದ್ರೂ ಇರ್ತಿದ್ದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬಿಡು. ಏನು ನೆಕ್ಸ್ಟ್ ಟೈಮ್ ಕೂಡ ಹೀಗೆ ಕೇಳಿ ತಗೊಂಡ್ ಬರ್ತೀಯಾ? ಇಲ್ದೆ ಹೋದ್ರೆ ನಿಂಗೆ ಇಷ್ಟ ಆಗತ್ತಾ ಹೇಳು? ನೀವು ಬ್ಯಾಚುಲರ್ಸ್ ರೂಮ್ನ ಒಂಚೂರು ಕ್ಲೀನ್ ಮಾಡಲ್ಲ. ವಿಜಯ್ ರೂಮ್ ಅಂತೂ ಇನ್ನೂ ವರ್ಸ್ಟ್ ಆಗಿದೆ. ಯಾಕೆಂದ್ರೆ ನಮ್ಗೆ ಸ್ವಲ್ಪನೂ ಟೈಮ್ ಇರಲ್ಲ ಅಲ್ವಾ, ಅದಕ್ಕೇನೆ. ಹಾ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಕ್ಕೆ ಮಾತ್ರ ಚೆನ್ನಾಗಿ ಟೈಮ್ ಇರುತ್ತೆ. ಏನ್ ಇವನು ನನ್ನ ಸ್ಕ್ರಾಲಿಂಗ್ ವಿಷಯನೂ ಹೇಳ್ಬಿಟ್ಟಿದಾನಾ? ಅಂದ್ರೆ ಖಾಲಿ ಇದ್ದಾಗ ಏನ್ ಮಾಡೋದು ಗೊತ್ತಾಗದೆ ನಿನ್ ಬಗ್ಗೆ ಮಾತಾಡ್ತಿದ್ವಿ ವಾಸು. ನನ್ನ ಹಿಂಗೂ ಯೂಸ್ ಮಾಡ್ತೀರಾ ಅಂತ ಆಯ್ತು. ಚೆನ್ನಾಗಿದೆ. ಅಂದ್ರೆ ಅಷ್ಟೊಂದೆಲ್ಲ ಏನ್ ಹೇಳಿಲ್ಲ ಅಣ್ಣಯ್ಯ. ನನ್ನ ಬಗ್ಗೆನೂ ದೊಡ್ಡದಾಗಿ ಹೇಳಕ್ ಏನೂ ಇಲ್ಲ ಬಿಡಮ್ಮ. ಅಮ್ಮ ಕಾಲ್ ಮಾಡ್ತಿದ್ದಾರೆ. ವಿಜಯ್ ಅಣ್ಣಯ್ಯ, ನೀವಿಬ್ರು ಹೊರಗಡೆ ಹೋಗಿ, ನಾನು ಒಳಗಡೆ ಹೋಗ್ತೀನಿ. ಓಕೆ? ಏನೋ
ಅವಳು ಒಳಗೋಗಾಗಿದ್ರೆ ನಮ್ಮನ್ನ ಯಾಕೆ ಹೊರಗಡೆ ಕಳ್ಸಿದ್ಲು ಮಗ? ನಿಂಗೆ ಹೊಸ್ತಲ್ವಾ, ಅದು ಹಂಗೇನೆ ಬಿಡು ಬಾಸು. ಬೇಡ, ನಾನು ಸಿಗರೇಟ್ ಹೊಡ್ಕೊಂಬರ್ತೀನಿ, ನೀನು ಚಿಲ್ಲಾಗು. ಏನೇ ವಿಡಿಯೋ ಕಾಲ್ ಮಾಡು ಅಂದಿದ್ನಲ್ಲ, ಯಾಕೆ ಮಾಡಿಲ್ಲ? ಅಂದ್ರೆ ಜರ್ನಿ ಮಾಡಿದ್ನಲ್ಲ, ಟಯರ್ಡ್ ಆಗಿ ಮರ್ತು ಬಿಟ್ಟಿದ್ದೆ. ಸರಿ ಬಿಡು. ಜರ್ನಿ ಎಲ್ಲ ಹೇಗಾಯ್ತು? ಚೆನ್ನಾಗೇ ಆಯ್ತು. ಓ ಅದ್ ಸರಿ, ನಿನ್ ಫ್ರೆಂಡ್ಸ್ ಎಲ್ಲೇ? ಯಾರು ಕಾಣ್ತಾನೆ ಇಲ್ಲ. ಅದು ಅವರು ಆಲ್ರೆಡಿ ರೆಡಿಯಾಗಿ ಹೊರಟೋದ್ರು. ನಾನು ಇವಾಗ ಎದ್ದೆ ಅಲ್ವಾ, ಈಗಲೇ ರೆಡಿಯಾಗಿ ಹೋಗ್ತೀನಿ. ಸರಿ, ನೀನು ಬೇಗ ರೆಡಿಯಾಗಿ ಹೋಗು, ಸರಿನಾ? ಅತ್ತೆ ಅತ್ತೆ ಒಂದ್ಸತಿ ಫೋನ್ ಕೊಡ್ತೀಯಾ? ತಡಿಯಲ್ಲಿ ಅಕ್ಕಿ ಕೊಡ್ತೀನಿ. ಹಾಯ್ ಕಾವ್ಯ, ಕೇಳೆ ಹೆಂಗಿದೆ? ಅಮ್ಮ ಇದರ ಹೋದ್ರಾ? ಹಾ, ನಾನೇ ಬಂದ್ಬಿಟ್ಟೆ, ಹೇಳು. ಅಲ್ಲೆಲ್ಲೂ ಅಮ್ಮ ಇಲ್ಲ ತಾನೆ? ಹಾ, ಇಲ್ಲ ಬಿಡು. ಅಮ್ಮಯ್ಯ, ಇನ್ನೆಲ್ಲಿ ಸಿಗಾಕೋಬಿಡ್ತೀನಿ ಅಂತ ಭಯ ಆಗೋಗಿತ್ತು. ನಾನಿರೋ ತನಕ ನೀನೆಲ್ಲಿ ಸಿಗಾಕೋತೀಯ ಬಿಡು. ಅದ್ ಸರಿ, ನೀನೇನ್ ಮಾಡ್ತಾ ಇದೀಯಾ? ಹೇ ಲಕ್ಕಿ, ಈ ರೂಮ್ ಸಖತ್ತಾಗಿದೆ. ನಾನು ಈಗ ತಾನೇ ಕ್ಲೀನ್ ಮಾಡಿದೆ, ನೋಡ್ತೀಯಾ? ಓಹೋ, ಪಕ್ಕದಲ್ಲಿ ವಿಜಯ್ ಇದ್ರೆ ಅವನಿಗೆ ಫೋನ್ ಕೊಡು. ಓಯ್, ಲಕ್ಕಿ ಕಾಲಲ್ಲಿದೆ. ಓ ಹಾಯ್ ಲಕ್ಕಿ. ಹಾಯ್ ಎಲ್ಲ ಏನ್ ಬೇಡ, ನಿನ್ ಕಾವ್ಯ ಅಲ್ಲಿ ಬರಕ್ಕೆ ನಾನೇ ರೀಸನ್ ಗೊತ್ತಾ? ಗೊತ್ತಾಯ್ತಪ್ಪ, ಈಗ ತಾನೇ ಹೇಳಿದ್ಲು. ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೋ. ನಿನ್ ಥ್ಯಾಂಕ್ಸ್ ಏನ್ ಬೇಕಾಗಿಲ್ಲ, ಒಂದ್ 100 ರೂಪೀಸ್ ಫೋನ್ ಪೇ ಮಾಡು. 100? ಯಾಕೋ? ಇಬ್ರು ದೊಡ್ಡೋರು ಮಾತಾಡ್ತಾ ಇದೀವಿ ತಾನೆ, ಮಧ್ಯದಲ್ಲಿ ನಿಂದೇನ್ ಮಾತು? ಹೋಗೋ, ಕ್ಲೀನ್ ಮಾಡ್ಕೋ ಹೋಗು. ಸರಿ, ನೀನ್ ಹೊರಡು. ಅವನಿಗೆ ₹1 ಕೂಡ ಕೊಡಬಾರ್ದು, ಓಕೆನಾ? ಸರಿ. ನಿಮ್ ಕಾವ್ಯ ಹೊರಟ್ಲು, ನೀನ್ ಹೇಳಪ್ಪ. ನಿನ್ ಗರ್ಲ್ ಫ್ರೆಂಡ್ ಜೊತೆ ನೀನ್ ಹ್ಯಾಪಿ ಆಗಿರೋದಕ್ಕೆ ರೀಸನ್ ನಾನ್ ಆಗಿದ್ದೀನಿ. ನನ್ ಗರ್ಲ್ ಫ್ರೆಂಡ್ ಹತ್ರ ನನ್ ಟ್ಯಾಲೆಂಟ್ ತೋರ್ಸ್ಕೋಬೇಕಲ್ವಾ, ಅದಕ್ಕೆ ದುಡ್ಡು ಕಳ್ಸು. ಸರಿ ಕಣ, ₹100 ಅಷ್ಟೆಲ್ಲ ಕಳಿಸ್ತೀನಿ. 100 ಅಷ್ಟೇನಾ? ಇಷ್ಟು ಈಸಿಯಾಗಿ ಒಪ್ಕೋತಾನ ಅಂದಿದ್ರೆ 1000 ಕೇಳ್ತಾ ಇದ್ದೆ. 500 ಆದ್ರೂ ಕೊಟ್ಟಿರೋನು. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಐ ಡಿಡ್ ಅ ಮಿಸ್ಟೇಕ್. ನಿಮ್ ಲಕ್ಕಿ ಎಷ್ಟು ಕಮರ್ಷಿಯಲ್ ಆಗ್ಬಿಟ್ಟಿದ್ದಾನೆ ಗೊತ್ತಾ? ನೀನು ಅವನಿಗೆ ದುಡ್ಡು ಕಳಿಸ್ತೀಯಾ ಹೇಗೆ? ಚಿಚಿ, ನೀನ್ ಹೇಳಿದ್ಮೇಲೆ ಹೆಂಗ್ ಕಳಿಸ್ಲಿ? ನಾನು ಹೇಳಿದ್ದೀನಿ ಅಂತಾನೆ ಕಳಿಸಿದ್ಯಾ ಅಂತ ಡೌಟು. ನನ್ನನ್ನು ಯಾವಾಗ ನಂಬ್ತೀಯೋ ಏನೋ. ಸರಿ, ಆಮೇಲೆ ಕೇರಳದಲ್ಲಿ ಒಳ್ಳೆ ಪ್ಲೇಸಸ್ ನೋಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಸೇವ್ ಮಾಡ್ಕೊಂಡಿದ್ಯಂತೆ. ನಾನು ಬಂದ ತಕ್ಷಣ ನೀನೇನೋ ಹ್ಯಾಪಿಯಾಗಿ ಹೋಗ್ತೀಯ ಅನ್ಕೊಂಡೆ. ಆ ಪ್ಲೇಸ್ ಎಲ್ಲದಕ್ಕೂ ಹೋಗೋಣ ಅನ್ಕೊಂಡಿದ್ದೆ. ಆದ್ರೆ ನಾನು ಬಂದ ತಕ್ಷಣನೇ ಜಗಳ ಮಾಡ್ಕೊಂಡ್ವಲ್ಲ. ಇನ್ನು ಅವಾಗ ಈ ವಿಷಯ ಹೇಳಿದ್ರೆ ಸರಿ ಇರಲ್ಲ ಅಂತ ಹೇಳಿಲ್ಲ. ಅರೆ, ಇವಾಗ ಜಗಳ ಎಲ್ಲ ಮುಗ್ದೋಯ್ತಲ್ವಾ? ಹೇಗಿದ್ರು ಮನೆಗೆ ಹೋಗೋಣ ಅಂತ ತಗೊಂಡಿದ್ ರಜಾ ಎಲ್ಲ ಹಾಗೆ ಇದೆ. ಸೊ ನೀನ್ ಹೋಗ್ಬೇಕು ಅನ್ಕೊಂಡಿದ್ ಪ್ಲೇಸಸ್ಗೆಲ್ಲ ಹೋಗೋಣ. ಏನು ನಿಜವಾಗ್ಲೂನಾ? ನಾಳೆ ಅರ್ಲಿ ಮಾರ್ನಿಂಗ್ ಹೊರಡೋಣ, ಸರಿನಾ? ಹಾಗಿದ್ರೆ ನಾನು ಇನ್ಸ್ಟಾ ಪೋಸ್ಟ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸರಿ. ಮೀನು ಮೀನುಗೋ ತಾರೆಯೇ ಬಾಳಿನ ಬೆಳಕಾದೆ, ಗುನುಗುನುಗೋ ಗಾನದಲ್ಲಿ ಪ್ರೇಮದ ಶ್ರುತಿಯಾದೆ, ನೀನೇ ನನ್ನ ಜೀವವಾದೆ, ಉಸಿರಿನ ಜೊತೆಯಾದೆ, ಭಾವದಲ್ಲಿ ತೇಲಿ ನೀನು ಕನಸಂತೆ ಬಂದೆ, ಸಂಗಮ ಹೀಗೆ ಕಥೆಯೊಂದು ಶುರುವಾಗಿದೆ, ಒಲವೇ ಸಂಗಮ ಈ ಕಥೆ ಎಂದು ಕೊನೆಯಾಗದೆ. ನೂರಾರು ಜನುಮದಲು ಈ ಅನುರಾಗದನು ಬಂದ ಒಲಿದಾಗಿದೆ, ಸಂಗೀತ ಸುದೆಯಾಗಿ ಈ ಭಯ
ಸೊಗಸಾದ ನಿನ್ನ ಮಾತಿನಲ್ಲಿ ನನ್ನ ಸೇರಿಸು. ಹೀಗೆ ಕಥೆಯೊಂದು ಶುರುವಾಗಿದೆ, ಈ ಕಥೆಯೊಂದು ಕೊನೆಯಾಗದೆ. ವಿಜಯ್ ವಿಜಯ್ ಅವನ್ನ ನೋಡು, ಪಾಪ ಅವನು ಹೇಗೆ ಬೈತಿದ್ದಾರೆ. ಯಾರೋ ಪಾಪ ಅವನು ಸರಿಯಾಗಿ ಸಿಗಾಕೊಂಡಿದ್ದಾನೆ. ಇವ್ರಿಗೆ ವಯಸ್ಸಾಗ್ತಿದ್ದಂಗೆ ಅವ್ರ ಪರಿಸ್ಥಿತಿ ದೊಡ್ಡದಾಗ್ಬಿಡುತ್ತೆ ಅಲ್ಲ. ಸಿಕ್ಕಾಪಟ್ಟೆನೆ. ಆದ್ರೂ ಆ ಏಜಲ್ಲಿ ಅದೆಲ್ಲ ಕಾಮನ್ನೇನೆ. ಆದ್ರೆ ಅವನ್ನ ಬೈದ್ರು ಕೂಡ ಅವರಿಬ್ರು ನೋಡು ಎಷ್ಟು ನಗ್ನಗ್ತಾ ಹೋಗ್ತಿದ್ದಾರೆ. ಅವರಿಬ್ರು ಮಧ್ಯ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಲ್ಲ. ಅಂದ್ರೆ 20s ಯೂತ್ಸ್ ಆಗಿ ಎಂಜಾಯ್ ಮಾಡಿ, 30s ಪ್ರಾಬ್ಲಮ್ಸ್ನ ಫೇಸ್ ಮಾಡಿ, 40s ಮಕ್ಕಳನ್ನ ಬೆಳೆಸ್ಬಿಟ್ಟು 50s 60s ರಿಟೈರ್ ಆಗೋವ್ರಿಗೂ ಜೊತೆಲಿದ್ದಾರೆ ಅಂದರೆ ಅವರಿಬ್ರು ಮಧ್ಯ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅಲ್ವಾ. ಹೌದು, ಹಿಂದಕ್ಕೆ ತಿರುಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಮೂಮೆಂಟ್ಸ್, ಮಾತಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಮೆಮೊರೀಸ್. ನನ್ನ ಪ್ರಕಾರ ಅಂಕಲ್ ಏನು ಹೇಳ್ದೇನೆ ಆಂಟಿಗೆಲ್ಲ ಅರ್ಥ ಆಗುತ್ತೆ ಅನ್ಸುತ್ತೆ. ನಾವು ಕೂಡ ಒಂದು ಟೈಮ್ ಆದ್ಮೇಲೆ ಅದೇ ಸ್ಟೇಜಲ್ಲಿ ಇರ್ತೀವಿ ಅನ್ಸುತ್ತೆ. ನಿಮ್ಮಪ್ಪ ಒಪ್ಕೊಂಡ್ರೆ ಏನಕ್ಕಿರಲ್ಲ, ಇರ್ತೀವಿ. ಒಪ್ಕೊಳ್ತಾರೆ, ಒಂದ್ಸಲ ಟೈಮ್ ಬರಲಿ. ಕಾವ್ಯ, ನಾನು ಇವಾಗ ಏನು ಅನ್ಕೋತಾ ಇದ್ದೀನಿ ಅಂತ ಹೇಳು ನೋಡೋಣ. ನಾವೇನು 30 years 40 years ಜೊತೆಲಿದ್ವಾ? ನೀನೇನು ಹೇಳ್ದೇನೆ ನನಗೆಲ್ಲ ಅರ್ಥ ಆಗ್ಬಿಡೋಕೆ. ಅರೆ ಒಂದ್ಸಲ ಗೆಸ್ ಮಾಡಮ್ಮ. ಸರಿ ಆಗಿದ್ರೆ ಲಂಚಿಗೆ ಏನು ತಿನ್ಬೇಕು ಅಂತ ಆಲೋಚಿಸ್ತಿದ್ಯಲ್ಲ? ಅಯ್ಯೋ ನಿಂಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಬಿಡು. ನಿಧಾನಕ್ಕೆ ಎಲ್ಲನೂ ಅರ್ಥ ಮಾಡ್ಕೋತಿದ್ದೀನಪ್ಪ, ಎಲ್ಲನೂ ತಿಳ್ಕೊತೀನಿ. ಏನು ಆರ್ಡ್ರ್ ಮಾಡೋಣ? ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಸೇವ್ ಮಾಡಿದ್ದೀನಿ ಇರು. ಪುಟ್ಟು ಕಡಲ. ನಿಂಗೆ ಗೊತ್ತಾ ಅದು? ಇಲ್ಲ, ಬಟ್ ಈ ಕಡೆ ಫೇಮಸ್ ಅಂತಲ್ಲ. ನೋಡು, ಮೊದಲೇ ಹೇಳ್ತಾ ಇದ್ದೀನಿ, ಅದು ಪ್ರಾಪರ್ ಕೇರಳ ಡಿಶು, ತಿನ್ನಕ್ಕಾಗಲ್ಲ. ಕೇರಳಕ್ಕೆ ಬಂದು ಕೇರಳ ಫುಡ್ ತಿಂದೇ ಇದ್ರೆ ಹೇಗೆ? ಸರಿ, ನಿನ್ನಿಷ್ಟ. ಚೇಟಾ 2 ಪುಟ್ಟು ಕಡಲ. ಯಾರದು ಮೆಸೇಜಲ್ಲಿ? ಬ್ಯಾಂಕಿಂದ ಬಿಡು. ಅದಕ್ಕೆ ನಗ್ಬೇಕಾ? ನಮ್ಮ ಮಾವಯ್ಯ ಏನಪ್ಪ ಟೈಮಿಗೆ ಸರಿಯಾಗಿ ರೆಂಟ್ ಕಳಿಸಿದ್ದಾರೆ ಅಂತ ನಗು ಬಂತಷ್ಟೇ. ಅಷ್ಟಕ್ಕೂ ಅನ್ಕೊಂಡಿರಲಿಲ್ಲ ಗೊತ್ತಾ, ನಮ್ಮ ಮಾವಯ್ಯ ಕೂಡ ಒಳ್ಳೆ ಮನುಷ್ಯ ಅನ್ನಿಸ್ತಾನೆ ಅಂತ. ಗೊತ್ತಾ ಕಾವ್ಯ, ಲೈಫಲ್ಲಿ ಇವಾಗ ಏನೋ ಬಾಧೆನೇ ಇಲ್ಲ ಅನ್ನಿಸ್ತದೆ, ತುಂಬ ಪರ್ಫೆಕ್ಟ್ ಆಗಿದೆ ಅನ್ನಿಸ್ತಾ ಇದೆ. ಮೊನ್ನೆ ತಾನೇ ಆಫೀಸ್ ವರ್ಕ್ ಜಾಸ್ತಿ ಇದೆ ಅಂದೆ? ಆ ಥರ ಅಲ್ಲ, ಕೆಲಸ ಸಿಗೋದಕ್ಕೂ ಮುಂಚೆ ಆ್ಯಕ್ಚುಲಿ ಮಲ್ಕೊಳ್ಳೋ ಟೈಮಲ್ಲಿ ನಿದ್ದೆನೇ ಬರ್ತಿರ್ಲಿಲ್ಲ. ಭಯ ಆಗೋದು, ನಾಳೆ ಏನು ಮಾಡೋದು, ಜಾಬ್ ಹೆಂಗೆ ಹುಡ್ಕೋದು, ಜಾಬ್ ಸಿಗದೆ ಹೋದರೆ ನನ್ನ ಪರಿಸ್ಥಿತಿ ಏನು, ಆ ಕಡೆ ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ಜಾಬ್ ಸಿಗ್ತಿದೆ, ನಾನು ಏನಕ್ಕೆ ಹಿಂಗಿದ್ದೀನಿ, ಆ ಥಾಟ್ಸ್ ಎಲ್ಲ ಒಂದ್ಸಲ ಸ್ಟ್ರೈಕ್ ಆಗೋದು. ಆಗಿದ್ರಿ ಈಗ? ಇವಾಗ ಪ್ರಶಾಂತವಾಗಿ ಮಲ್ಕೋತಿದ್ದೀನಿ. ಅಮ್ಮ ಹ್ಯಾಪಿ ಆಗಿದ್ದಾರೆ, ಮಾವಯ್ಯ ಬದಲಾಗಿದ್ದಾರೆ, ಪಕ್ಕದಲ್ಲಿ ನೀನಿದೆಯಾ, ಒಳ್ಳೆ ಕೆಲಸ ಇದೆ, ಇನ್ನೇನು ಬೇಕು ಹೇಳು? ಅಂದರೆ ತಾವು ವೆಲ್ ಸೆಟಲ್ಡ್ ಅಂತ ಆಯಿತು. ಇದೇನು ಹೀಗಿದೆ? ನಾನು ಹಿಂಗೆ ಮುಂಚೆನೇ ಹೇಳಿದೆ ನೀನು ಅದನ್ನು ತಿನ್ನಲ್ಲ ಅಂತ. ನನಗೇನು ಗೊತ್ತು, ಏನೋ ಫೇಮಸ್ ಅಂತ ಹೇಳಿಬಿಟ್ಟೆ.
ಸರಿ ಬಿಡು, ಸ್ವಲ್ಪ ತಿನ್ನು, ಇನ್ನು ನಾವು ಬೆಟ್ಟ ಹತ್ಬೇಕು. ಹಾಂ, ಇನ್ನು ಎಷ್ಟು ದೂರ ಇದೆ? ಇನ್ನು ಸ್ವಲ್ಪ ದೂರನೇ, ಬಂದ್ಬಿಟ್ವಿ. ಏನಾಯ್ತು? ಯಾರು ಅಷ್ಟೊಂದು ಮೆಸೇಜ್ ಮಾಡ್ತಿದ್ದಾರೆ? ಯಾರೂ ಇಲ್ಲ, ವಾಟ್ಸಪ್ಪಲ್ಲಿ ಯಾರೋ ಹೊಸ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಈ ವಾಟ್ಸಪ್ ಗ್ರೂಪ್ಗಳೆಲ್ಲ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಎಲ್ಲರೂ ಉತ್ಸಾಹ ತೋರಿಸ್ತಾರೆ, 2 ದಿನ ಆದಮೇಲೆ ಯಾರು ತಲೆ ಕೆಡಿಸ್ಕೊಳಲ್ಲ. ಹಾಂ, ಹಿಂಗೆ ಸೈಲೆಂಟಾಗಿ ಹೋಗೋದಕ್ಕೆ ನನಗಂತೂ ಆಗಲ್ಲ, ಬೋರ್ ಆಗುತ್ತೆ. ಇದನ್ನು ತಗೋ. ಅಬ್ಬಾ, AR ರೆಹಮಾನ್ ಮಸ್ತಾಗಿ ಕೊಡ್ತಾರಲ್ವಾ ಮ್ಯೂಸಿಕ್ಕು. ಈಗಿರೋ ಮ್ಯೂಸಿಕ್ ಡೈರೆಕ್ಟರ್ಸು ಅವ್ರನ್ನಿಷ್ಟು ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ. ಏನಕ್ಕೆ ನಗ್ತಿದ್ಯಾ? ಏನಿಲ್ಲ. ಓಯ್ ಹೇಳು. ಅಂದರೆ ನಮ್ಮ ಪೇರೆಂಟ್ಸ್ ಕೂಡ ಆಗಿನ ಹಾಡುಗಳಲ್ಲಿ ಒಂದು ಅರ್ಥ ಇರ್ತಿತ್ತು, ಚೆನ್ನಾಗಿರ್ತಿತ್ತು ಅಂತಾರೆ. ಈಗಿನ ಹಾಡುಗಳು ಚೆನ್ನಾಗಿಲ್ಲ ಅಂತಾರೆ. ಹಾಗಾದರೆ ನಾವು ಕೂಡ ಮುಂದೆ ಆ ಏಜಿಗೆ ಹೋದಾಗ ಹೀಗೆ ಹೇಳ್ತೀವಿ ಅಲ್ವಾ? ಹೌದಲ್ವಾ, ಮತ್ತೆ ಯಾರಿಗಾದ್ರೂ ಅವ್ರ ಜನ್ರೇಷನ್ ಸಾಂಗ್ಸ್ಗಳೇ ಇಷ್ಟ ಆಗೋದು, ಯಾಕಂದರೆ ಅವು ಅವ್ರ ಟೇಸ್ಟ್ಗೆ ತಕ್ಕಂಗಿರ್ತವೆ. ಆದರೆ ಜನರೇಷನ್ ಚೇಂಜ್ ಆದಂಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಸೊ ಅದಕ್ಕೆ ಇಷ್ಟ ಆಗಲ್ಲ. ನಾವೇನೋ ಅದು ಇಷ್ಟ ಆಗಿಲ್ಲ ಅಂತ ಹೇಳೋ ಬದಲು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅಬ್ಬಾ, ನಿಂಗೆ ತುಂಬ ವಿಷಯ ಗೊತ್ತು ವಿಜಿಲು. ನಂಗೆ ಎಲ್ಲ ವಿಷಯ ಗೊತ್ತಮ್ಮ, ನೀನೇ ನಾನು ಅಂಡರ್ ಎಸ್ಟಿಮೇಟ್ ಮಾಡೋದು. ಏನು ನೀನು ಇದನ್ನ ನಿಜ ಅನ್ಕೊಂಡ? ನಾನೇನೋ ಜೋಕ್ ಹೇಳ್ದೆ. ಇತ್ತೀಚೆಗೆ ಬೇಜಾನ್ ಮಾತಾಡ್ತಿದ್ಯಾ? ನಿನ್ನಿಂದನೇ ಕಲ್ತ್ಕೊಂಡಿರೋದು ವಿಜಿಲು. ಹಾ, ಇಷ್ಟು ದೂರ ಬಂದಿದ್ದು ವರ್ತನೆ ಅಲ್ವಾ? ಓಯ್, ವಾಟರ್ ಇದೆಯಾ? ಬ್ಯಾಗಲ್ಲೇ ಇದೆ. ಇದು ನಾನು ಕೊಟ್ಟಿರೋ ಡೈರಿನೇ ಅಲ್ವಾ? ಬರೀತಿದ್ಯಾ ನೀನು? ದಿನಾ ಬರೀತಿದ್ದೀನಿ. ಹಾಗಿದ್ರೆ ಓದ್ಲೇಬೇಕು. ಏ ಬೇಡ. ಅಂದ್ರೆ ಇದನ್ನ ಪಕ್ಕ ಓದ್ಲೇಬೇಕು. ಬೇಡ ಅಂದೆ ಅಲ್ವಾ? ಯಾಕೆ ಬೇಡ ಅಂತ ಹೇಳು, ಅವಾಗ ಬಿಟ್ಬಿಡ್ತೀನಿ. ಅದು ನಾನು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಬರ್ತಿದ್ದೀನಿ, ನೀನು ಜೋರಾಗಿ ಓದಿದ್ರೆ ಅದು ಕ್ರಿಂಜ್ ಅನ್ಸುತ್ತೆ. ಪರವಾಗಿಲ್ಲ ಬಿಡು, ನಾನೇ ಅಲ್ವಾ? ಸರಿ, ನಿನ್ನಿಷ್ಟ. ಡಿಯರ್ ಕಾವ್ಯ. ಫಸ್ಟ್ ಪೇಜ್ ಪೂರ್ತಿ ಪಾಸ್ ಮಾಡು, ಅಂಥದ್ದೇನಿಲ್ಲ. ನೆಕ್ಸ್ಟ್ ಪೇಜ್ ಓದು. ಇವತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ ಕಿಟ್ಕ್ಯಾಟ್ ತಿಂತಿದ್ದು ಒಂದು ಚಿಕ್ಕ ಹುಡುಗಿನ ನೋಡಿದೆ. ತಕ್ಷಣ ನೀನೇ ನೆನಪಾದೆ. ಈ ಹುಡುಗಿ ಕೂಡ ಹೀಗೆ ಚಿಕ್ಕ ಹುಡುಗಿ ತರ ಕಿಟ್ಕ್ಯಾಟ್ ತಿಂತಾ ಇರ್ತಿತ್ತು ಅನ್ಕೊಂಡೆ. ಬಾಸ್ ಕರೆದಿದ್ದಕ್ಕೆ ಒಂದು ಫಂಕ್ಷನ್ ಹೋಗಿದ್ದೆ. ಅಲ್ಲಿ ಆ ಕಪಲ್ಸ್ ಎಷ್ಟು ಚೆನ್ನಾಗಿದ್ರು ಗೊತ್ತಾ? ಇಬ್ರು ಕೈ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕಿವಿಲೇನೋ ಗುಸುಗುಸು ಮಾತಾಡ್ಕೊಂಡು ನಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಗೊತ್ತಾ? ಅವಾಗ ಅನ್ನಿಸ್ತು, ಯಾವುದೋ ಒಂದಿನ ನಾನು ಕೂಡ ಹಾಗೆ ಸೂಟ್ ಹಾಕೊಂಡು ನಿನ್ನ ಪಕ್ಕ ನಿಂತ್ಕೊಂಡು ನಿನ್ನ ಕೈ ಹಿಡ್ಕೊಂಡು ಬಂದಿರೋ ರಿಲೇಟಿವ್ಸ್ ಬಗ್ಗೆ ಎಲ್ಲ ಜೋಕ್ ಮಾಡಿಕೊಂಡು ಅವ್ರ ಹತ್ರ ಬಂದ ತಕ್ಷಣ ಒಂದು ಫೇಕ್ ಸ್ಮೈಲ್ ಜೊತೆಗೆ ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡು ಹಾಗೆ ನಗದಕ್ಕಾಗದೆ ಕೆನ್ನೆಗಳೆಲ್ಲ ಪೇನ್ ಬರೋಷ್ಟು ನಕ್ಕು ಫೋಟೋಗಳಿಗೆ ಪೋಸ್ ಕೊಡ್ತಾ ಹಾಗೆ ಒಂದು ಬ್ಯೂಟಿಫುಲ್ ಮೆಮೊರಿ ನಿನ್ನ ಹತ್ರ ಕ್ರಿಯೇಟ್ ಮಾಡಬೇಕು ಅಂತ ಅನಿಸ್ತಿತ್ತು. ಯಾವ ಮಂಟಪ ಅಂತ ಬರ್ತಿಲ್ಲ, ಅದು ಕೂಡ ಬರ್ತಿದ್ರೆ ಸರಿ ಹೋಗ್ತಿತ್ತಲ್ವಾ? ಅದು ನಿಮ್ಮಪ್ಪನ ಬಡ್ಜೆಟ್ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ ಬರಲಿಲ್ಲ. ರಾತ್ರಿ 2 ಆಗ್ತಿದೆ, ಸ್ವಲ್ಪನೂ ನಿದ್ದೆ ಬರ್ತಿಲ್ಲ. ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ಮತ್ತೆ ಯಾಕೆ ನಿನ್ನ ಡಿಸ್ಟರ್ಬ್ ಮಾಡೋದು ಅಂತ ಹಾಗೆ ಸುಮ್ಮನಾಗೋದೆ. ಆದ್ರೆ ಯಾಕೋ ಗೊತ್ತಿಲ್ಲ, ತುಂಬಾ ನೆನಪಾಗ್ತಿದ್ಯಾ ನೀನು.
ಈ ಮಧ್ಯ ಮಲಯಾಳಂ ಲವ್ ಸ್ಟೋರೀಸ್ಗಳೆಲ್ಲ ಜಾಸ್ತಿ ನೋಡ್ತಿದ್ದೀನಲ್ಲ, ಅದಕ್ಕೂ ಏನೋ ಈ ಸೆಕೆಂಡ್ ನೀನು ನನ್ನ ಪಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಬ್ರು ಮಾತಾಡ್ಕೊಂಡು ನಮ್ಮ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹಾಗೆ ನೈಟೆಲ್ಲ ಕಳಿಬೇಕು ಅಂತ ಅನ್ನಿಸ್ತಾ ಇದೆ. ಕೇಳಿದ್ರೆ ಬೋರಿಂಗ್ ಅಂತ ಅನ್ನಿಸ್ಬೋದೇನೋ, ಆದರೂ ಚೆನ್ನಾಗಿರುತ್ತೆ ಅಲ್ವಾ? ಅದು ಕೊಡು, ಅದಕ್ಕೆ ಓದ್ಬೇಡ ಅಂದಿದ್ದು. ಓಯ್, ಇನ್ನು ಮುಂದೆ ಯಾವ ಟೈಮಲ್ಲಾದರೂ ನೆನಪಾದ್ರೆ ಕಾಲ್ ಮಾಡು, ಅರ್ಥ ಆಯ್ತಾ? ಸರಿ, ಬ್ಯಾಗ್ ಕೊಡು. ನೀನು ಅನ್ಕೊಂಡಷ್ಟು ಬ್ಯಾಡ್ ಏನಿಲ್ಲ, ಚೆನ್ನಾಗೇ ಬರ್ತೀಯ. ನಿಜವಾಗ್ಲೂನಾ? ನಿಜ ಬಾಬು. ಕಾವ್ಯ, ಏನಾಯ್ತು? ಏನಿಲ್ಲ, ಏನೋ ಚಿಕ್ಕ ಡಿಸ್ಟರ್ಬೆನ್ಸ್. ಐ ಆಮ್ ಸಾರಿ. ಹೊರಟ್ಬಿಡೋಣವಾ? ಬೇಡ, ಸ್ವಲ್ಪ ಹೊತ್ತು ಇಲ್ಲೇ ಇರೋಣ.